ಬಫೆ ನೋಡಕ್ಕೆ ಹೋಗಿದ್ದೆ ರೀ. ಬಫೆ ಇನ್ನೂ ಚೇಂಜ್ ಆಗಿಲ್ಲ ಅಂತೀನಿ. ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಅಂತ ಭಾಳ ಮಂದಿ ವಿಡಿಯೋ ನೋಡೋಣ. ನಾನು ಫ್ಲೈಟ್ ತೆಗೆದು ಇದ್ದಾಗೆಲ್ಲ ಹಮ್ಮಸ್ ಟ್ರೈ ಮಾಡಿದ್ವಿ. ಇಲ್ಲಿ ನೋಡ್ರಿ, ಇಲ್ಲೇ ನಮ್ದು ಈಗ ಲಾಸ್ಟ್ ಸೀಟ್ ಆಗಿ ಬುಕ್ ಮಾಡ್ಬೇಕಂದ್ರೆ ಲಾಗ್ ಮಾಡೋಕ್ಕೆ ಚಲೋ ಆಗುತ್ತೆ. ನೋಡಿರಿ ಏನು ದೊಡ್ಡದಾಗಿ ಆಕಾಶ ನಮ್ಮಿಂದ ಬರೋದು. ಇದು ಸ್ಪೀಡ್ ಅಪ್ಡೇಟ್ ನಾನು ನಿಮಗೆ ಮಾಡ್ಬೇಕಂದ್ರೆ 529 ಕಿಲೋಮೀಟರ್. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ. ಹಿಂದಿನ ವಿಡಿಯೋ ಒಳಗೆ ನೋಡಿರ್ತೀರಿ, ನಾನು ಬಂದಿದ್ದೆ ಬೆಳಗಾವಿಯಿಂದ ಬೆಂಗಳೂರಿಗೆ ಇಂಡಿಗೋ ಏರ್ಲೈನ್ಸ್ ಒಳಗೆ. ಅದು ಜರ್ನಿ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಮತ್ತು ನಾವು ಇವತ್ತು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಹಿಂದಿನ ವಿಡಿಯೋ ಒಳಗೆ ಹೇಳ್ದಂಗೆ ಬೆಂಗಳೂರಿಂದ ಮಂಗಳೂರಿಗೆ ಹೌದ್ರಿ. ಭಾಳ ಮಂದಿ ಡಿಮ್ಯಾಂಡ್ ಇತ್ತು ನಮಗೆ 2-3 ವಿಡಿಯೋ ಒಳಗೆ ಬೆಂಗಳೂರಿಂದ ಮಂಗಳೂರು ಅಥವಾ ಮಂಗಳೂರಿಂದ ಬೆಂಗಳೂರು ಮಾಡ್ರಿ ಅಂತೇಳಿ. ಅದಕ್ಕಂತೇಳಿ ನಾವು ಇವತ್ತು ಚೂಸ್ ಮಾಡ್ಕೊಂಡೇವೆ ರೀ ಬಡವರ ಬಂಧು ಅಂತಿರುವಂಥ ಇಂಡಿಗೋ ಏರ್ಲೈನ್ಸನ್ನು. ಯಾಕಂದರೆ ಯಾವುದೋ ರೂಟ್ ಒಳಗೆ ನೋಡ್ರಿ ಇದು ನಿಮ್ಗೆ ಕಡಿಮೆ ರೇಟಿಗೆ ಸಿಗುತ್ತೆ ರೀ. ಇಂಡಿಗೋ ಏರ್ಲೈನ್ಸನ್ನು ಎಷ್ಟಕ್ಕೆ ಬುಕ್ ಮಾಡ್ಕೊಂಡು ಏನೆಲ್ಲ ಮುಂದೆ ನೋಡೋರಂತ. ಬಟ್ ನಮ್ಮದು ಫ್ಲೈಟ್ ಈಗ ಐತಿ 1 ಗಂಟೆಗೆ ರೀ. ಬಟ್ ಈಗ ಟೈಮ್ ಆಗತೈತಿ 10:15. ಯಾಕಂದ್ರೆ ನಾನು ಸೇಮ್ ಡೇನ ಟ್ರಾವೆಲ್ ಮಾಡತ್ತೇನೆ ರೀ. ನೀವು ನೋಡಿರ್ಬೋದು, ನಾನು ಬಂದೆ ಬೆಳಗಾವಿಯಿಂದ ಅಂತೇಳಿ. 1 ಗಂಟೆಗೆ ಐತಿ, 1 ಅವರ್ ಫ್ಲೈಯಿಂಗ್ ಅವರ್ಸ್ ಇರುತ್ತೆ ನಮ್ದು. 2 ಗಂಟೆಗೆ ನಾವು ಹೋಗಿ ತಲುಪ್ತೀವಿ ಇಲ್ಲಿ ಕೇಳ್ರಿ ನಮ್ಮ ಮಂಗಳೂರಿಗೆ. ನೋಡೋಣಂತ ಜರ್ನಿ ಹೆಂಗಿರುತ್ತೆ ಅಂತೇಳಿ. ಇಂಡಿಗೋ ಫ್ಲೆಕ್ಸಿ ಸೀಟ್ ನಾನು ಚೂಸ್ ಮಾಡ್ಕೊಂಡ್ರಿ. 500 ರೂಪಾಯಿ ಜಾಸ್ತಿ ಕೊಟ್ಟು. ಇಂಡಿಗೋ ಫ್ಲೆಕ್ಸಿ ಸೀಟ್ ಒಳಗೆ ಏನೇನು ಇರುತ್ತಪ್ಪ ಅಂದ್ರೆ ನಿಮಗೆ ಅದ್ರೊಳಗೆ ಮೀಲ್ಸ್ ಆ್ಯಡ್ ಇರುತ್ತೆ ರೀ. ನಿಮ್ಗೆ ಯಾವ್ದು ಸೀಟ್ ಬೇಕು ಆದ ಸೀಟನ್ನ ನೀವು ಚೂಸ್ ಮಾಡ್ಕೋಬೋದು. ಒಂದು ಇವತ್ತು ಫ್ಲೈಟ್ ಐತ್ರಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟದ ಟರ್ಮಿನಲ್ 2ದ. ಇದಕ್ಕೆ ಹೆಸರು ಐತ್ರಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೇಳಿ. ನಾಡಪ್ರಭು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೇಳಿ ಇದ್ರ ಹೆಸರು. T1 T2 ಅಂತೇಳಿ 2 ಟರ್ಮಿನಲ್ಗಳು ನೋಡೋಕೆ ಸಿಗ್ತಾವೆ ರೀ. T1ದಿಂದ ನಿಮ್ಗೆ ಎಲ್ಲ ಡೊಮೆಸ್ಟಿಕ್ ಫ್ಲೈಟ್ಗಳು ಸಿಗ್ತಾವೆ. T2ಇಂದನೂ ಡೊಮೆಸ್ಟಿಕ್ ಫ್ಲೈಟ್ಗಳು ಸಿಗ್ತಾವೆ. ಯಾವಪ್ಪ ಅಂದ್ರೆ ಏರ್ ಇಂಡಿಯಾ, ವಿಸ್ತಾರ, ಅಲೈನ್ಸ್ ಏರ್ ಅಂತ ಏರೋಪ್ಲೇನ್ಗಳು. ಮತ್ತು ಎಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಗಳೆಲ್ಲ T2 ಶಿಫ್ಟ್ ಆಗ್ಯಾವ ರೀ. ನೀವು ಏನರ T2ದ ಮಸ್ತ್ ಮಜಾ ತೊಗೋಬೇಕಂದ್ರೆ ಅದೇ ಏರ್ ಇಂಡಿಯಾ, ವಿಸ್ತಾರ ಅಥವಾ ಇಂಟರ್ನ್ಯಾಷನಲ್ ಜರ್ನಿ ಮಾಡಬೇಕಾಗತ್ತೆ. ನಮ್ಮದು ಇನ್ನೂ ಒಂದು 2 ತಾಸು ಇರೋದ್ರಿಂದ ನೋಡೋದಂಥ ಲಾಂಚ್ ಆಕ್ಸೆಸ್ ಮಾಡೋದ್ರ ಅಂತ ನನ್ನ ಫೋನಾಗ ಚಾರ್ಜ್ ಇಲ್ಲ. ಚಾರ್ಜ್ ಮಾಡ್ತೀನಿ. ಥರ ಏನು ಮಾಡೋದು ಅಂತ ಹೇಳಿ ನಾನು ಈಗ ಹೊಂಟ್ರೆ ಬೋರ್ಡಿಂಗ್ ಗೇಟ್ಸ್ ಕಡೆ ನೋಡ್ತೀನಿ. ಇದ್ರೊಳಗೆ ಗೇಟ್ ಮೆನ್ಷನ್ ಮಾಡಿಲ್ರಿ ನಂಗೆ. ನೋಡ್ರಿ ಬೆಂಗಳೂರಿಂದ ಮಂಗಳೂರು ಹೆಸರು ಎಲ್ಲ ಐತಿ. ನಾನು ಬರ್ತಾ ಟ್ರೈನ್ ಲಾಗರಿಂದ ಫ್ಲೈಟ್ ಲಾಗರಾಗೂ ಶಿಫ್ಟ್ ಆಗತ್ತೆ ರೀ. ಹಾಗಾಗಿ ಟ್ರೈನ್ ಲಾಗ್ಸು ಬರ್ತಿರ್ತಾವೆ, ಫ್ಲೈಟ್ ಲಾಗ್ಸು ಫ್ರೀಕ್ವೆಂಟಾಗಿ ಬರ್ತಿರ್ತಾವೆ. ಇದಂತೂ ನಾನು ಗ್ಯಾರಂಟಿ ಕೊಡ್ತೇನೆ. ಮತ್ತು ಕಮೆಂಟ್ ಮಾಡ್ತೀವಿ ಸರಿ ಯಾವ ರೂಮ್ ಒಳಗೆ ನಾನು ಜರ್ನಿ ಮಾಡ್ಬೇಕಂತ. ಒಂದ್ರ ಮೇಲೆ ಒಂದು ಪ್ರೀಮಿಯಮ್ ಸ್ಟೋರ್ಗಳು ನಿಮ್ಗೆ ಮಾಲ್ ಥರ ಇರುತ್ತೆ ನೋಡ್ರಿ. ನಾವು ಫ್ಲೈಟ್ಗಳೆಲ್ಲ ನಿಮ್ಗೆ ನೋಡೋಕೆ ಸಿಗೋದು. ಬಟ್ ನಮ್ಮದು ಬೋರ್ಡಿಂಗ್ ಗೇಟ್ ನನಗೆ ಇನ್ನೂ ಗೊತ್ತೇ ಇಲ್ಲ ಯಾವ್ದು ಅಂತೇಳಿ. ಅದಕ್ಕೆ ಸೆಕ್ಯೂರಿಟಿ ಚೆಕಿಂಗ್ ನಾನು ಆಮೇಲೆ ಮಾಡೋಣ ಬಿಡ್ರಿ. ಇಲ್ಲದಾವ ಬರ್ರಿ ನೋಡೋಣಂತ ಬೋರ್ಡಿಂಗ್ ಗೇಟ್ ಯಾವುದಂತೇಳಿ. 1 ಗಂಟೆ ಮಂಗಳೂರು ಫ್ಲೈಟ್ 6453 ಗೇಟ್ ನಂಬರ್ 36 ರೀ. ಇಲ್ಲೈತೆ ನೋಡ್ರಿ ಮಂಗಳೂರು ಫ್ಲೈಟ್ ಗೇಟ್ ನಂಬರ್ 36. ಹಿಂಗೆ ನೀವು ಬಂದು ಎಲ್ಲ ಗೇಟ್ ನಂಬರ್ದು ನೋಡ್ಕೊಂಡು ಆ ಗೇಟ್ ನಂಬರ್ ಅಂತಲೇ ಹೋಗ್ಬೇಕು. ಈಗ ನಂದು ಸೆಕ್ಯೂರಿಟಿ ಚೆಕಿನ್ ಐತಿ. ಸೆಕ್ಯೂರಿಟಿ ಚೆಕಿನ್ ಮುಗಿಸ್ಕೊಂಡು ನಿಮಗೆ ಸಿಗ್ತಾನೆ. ಸೆಕ್ಯೂರಿಟಿ ಚೆಕಿನ್ ಎಲ್ಲ ಮುಗಿಸಿ ಬಂದಿರಿ. ಇಷ್ಟು ಹೆಕ್ಟಿಕ್ ಇತ್ತು ಹೇಳ್ರಿ ಸೆಕ್ಯೂರಿಟಿ ಚೆಕಿನ್ನ. ಬ್ಯಾಗ್ ಒಳಗಿಂದ ಏನೋ ಡಿಟೆಕ್ಟ್ ಆಗಿಬಿಟ್ಟಿತ್ತು, ಏನಂತ ಗೊತ್ತಿಲ್ಲ. ಅದು ರೆಡ್ ಮಾರ್ಕ್ ಒಳಗೆ ಆಗಿ ಹೋಗ್ಬಿಟ್ಟಿತ್ತು. CSF ಆಫೀಸರ್ಸ್ ಎಲ್ಲ ಅದನ್ನು ಚೆಕ್ ಮಾಡಿ ಫುಲ್ ನೋಡಿದ್ರೆ ಹುಡ್ಕೋ ಗೊತ್ತಾಯ್ತು ಅದನ್ನು ಡನ್ ಓವರ್ಸೆಂಟ್ ಅಂತೇಳಿ. ಅದೆಲ್ಲ ಲೈಟ್ರ್ಗಟ್ಟಿಗೆ ಕಂಡುಬಿಡುತ್ತೆ ಅದು. ಅದ್ರ ಸಂಬಂಧ ಇಲ್ಲಿ ನೋಡ್ರಿ, ಇಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದ. T1 ಹಿಂಗೆ ಕಾಣುತ್ತೆ ನಿಮಗೆ. ಮಸ್ತ್ ಐತಿ ಇದು T1. ಮತ್ತು T2 ಇದಕ್ಕಿಂತ 10 ಪಟ್ಟು ಚಂದ ಐತೆ. ಬೋರ್ಡಿಂಗ್ ಗೇಟ್ ಅಂತೇಳಿ ಈಗೇನು ಹೋಗೋಣ ಬೇಡ ಗೊತ್ತಿಲ್ಲ. ಬಟ್ ಚಾರ್ಜ್ ಹಾಕೊಂಡು ಕುಂದಿರ್ತಾನೆ ನನ್ನ ಮೇಲೆ. ಇಲ್ಲೆಲ್ಲೋ ಒಂದು ಚಾರ್ಜ್ ಹಾಕೊಳ್ಳೋ ಏರಿಯಾ ಐತಿ. ಬೆಂಗಳೂರಿಂದ ಮಂಗಳೂರಿಗೆ ನಾರ್ಮಲಾಗಿ ನೋಡ್ರಿ ನೀವು 3,000-4,000 ಇಲ್ಲದ ಫ್ಲೈಟ್ ಸಿಗೋದೇ ಇಲ್ಲ. ಬಟ್ ನಾನು ಈ ಫ್ಲೈಟ್ ಬುಕ್ ಮಾಡೇನಿ ರೀ 2,500ಕ್ಕೆ. ಹೆಂಗಪ್ಪ ಅಂತಂದ್ರೆ ನಾನು ಬುಕ್ ಮಾಡ್ತೇನೆ ರೀ ಈ ವಿಗೋ ಆ್ಯಪಿಂದ. ವಿಗೋ ಕಂಪೇರ್ ಮಾಡುತ್ತೆ 100 ವೆಬ್ಸೈಟಿಂದ ಕಂಪೇರ್ ಮಾಡಿ 1000 ರಿಸಲ್ಟ್ ತೋರಿಸಿ ನಿಮಗೆ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಡೀಲ್ ವಿಗೋ ಪ್ರೊವೈಡ್ ಮಾಡುತ್ತೆ ರೀ. ವಿಗೋ ಒಳಗೆ ಫ್ಲೈಟ್ ಟಿಕೆಟ್ ಅಷ್ಟೇ ಅಲ್ಲದೆ ನೀವು ಹೋಟೆಲ್ ಬುಕಿಂಗ್ ಮಾಡ್ಬೋದು, ವೀಸಾಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಟ್ರೈನ ಮತ್ತು ಬಸ್ ಒಳಗೆ ಟ್ರಾವೆಲ್ ಮಾಡ್ಬೇಕಂತ ಯೋಚನೆ ಮಾಡತ್ತೀರಂದ್ರೆ ಅದನ್ನು ವಿಗೋ ಒಳಗೇ ನೀವು ಬುಕ್ ಮಾಡ್ಬೋದು. ಎಲ್ಲ ಟ್ರಾವೆಲ್ ಇದಕ್ಕೂ ಕ್ವಶನ್ಸಿಗೂ ಒಂದು ಸೊಲ್ಯೂಷನ್ ವಿಗೋ ಟ್ರಾವೆಲ್ ಆ್ಯಪ. ನೀವೇನಾರ ಟ್ರಾವೆಲ್ ಮಾಡೋಕ್ಕೆ ಯೋಚನೆ ಮಾಡತ್ತೀರಂತಂದ್ರೆ ಒಮ್ಮೆ ವಿಗೋ ಡೌನ್ಲೋಡ್ ಮಾಡಿ ಟ್ರೈ ಮಾಡಿ ನೋಡಿರಿ. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀವಿ. ಮತ್ತು ಏರ್ಪೋರ್ಟ್ ಒಳಗೆ ನೋಡ್ರಿ ನಿಮ್ಗೆ ಇಂಥ ಫೀಚರ್ಸ್ ಎಲ್ಲ ಸಿಗ್ತಾವೆ. ಸುಮ್ಮನೆ ನಡ್ಕೊತ ಹೋಗೋದು ಬನ್ನಿ. ಅದ್ರೊಳಗೆ ನಿಂತು ಅದನ್ನು ನಿಮ್ಗೆ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇನ್ನೂ ಏನೇನು ಟೆಕ್ನಾಲಜಿ ಬರುತ್ತೆ ಯಾರಿಗೆ ಗೊತ್ತಾ. ಬಾರ್ 380 ವಾಹ್ ಕಂಟಿನ್ಯೂಸ್ 1 ಸೆಕೆಂಡಿಗೆ ಒಂದೊಂದು ಪ್ಲೇನ್ದಂಗೆ ಅನ್ಸೋದು ನೋಡ್ರಿ. ನನಗೆ ಅನ್ಸ್ಬಿಟ್ಟಿಗೆ. ಬಟ್ ಇಲ್ಲಿ 10 ನಿಮಿಷಕ್ಕೆ ಒಂದೊಂದು ಅದಾವೆ. ಸಾರಿ ಹಂಗೆ ಅಂದೆ, ಏನೋ ಒಂದು ಹುರುಪ್ನಾಗ ಅಂದೆ. ಈಗ ಲಾಂಚ್ ಆಕ್ಸೆಸ್ ತೊಗೊಂಡೇನ್ರಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟದ ಟರ್ಮಿನಲ್ 1 ಒಳಗೆ. BLR ಲಾಂಚ್ ಅಂತ ಐತಿ. ಡ್ರೀಮ್ ಫೋಕ್ಸ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಅದರೊಳಗೆ ನಿಮ್ದು ಕ್ರೆಡಿಟ್ ಕಾರ್ಡ್ ಹಾಕಿ ನಿಮ್ದು ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಂಡು ಅಲ್ಲೇ ನೀವು ಬುಕ್ ಮಾಡ್ಕೋಬೋದು. ಅಲ್ಲಿ ಒಂದು ಸ್ಕ್ಯಾನರ್ ಬರುತ್ತೆ. ಅಲ್ಲಿ ಹೋಗಿ ಎಲ್ಲಿ ಲಾಂಚ್ ಇರುತ್ತಲ್ಲ ಅಲ್ಲೇ ಸ್ಕ್ಯಾನ್ ಮಾಡಿಬಿಟ್ರೆ ಮುಗಿದುತ್ತೆ. ನಿಮಗೆ ಲಾಂಜಿಗೆ ಎಂಟ್ರಿ ಸಿಕ್ಬಿಡುತ್ತೆ. ಅವ್ರು ವೆರಿಫೈ ಮಾಡೋದು ಮುಂದೆ ಒಂದು ಸಿಕ್ಕ ಹಾಕಿ ಕಳಿಸ್ತಾರೆ ಲಾಂಜಿಗೆ ಎಂಟ್ರಿ ಅದನ್ನು. ಈಗ ಜಸ್ಟ್ ಊಟ ಮಾಡೇನಲ್ರಿ. ಅಂದ್ರೆ ಪನ್ನೀರ್ ಸ್ಯಾಂಡ್ವಿಚ್ ಬ್ರೇಕ್ಫಾಸ್ಟ್ ಟೈಪ್. ಅದಕ್ಕೆ ಒಂದು ಕೆಪಾಚಿನೋ ಹಾಕೊಂಬಂದಿನಿ.
ಹಿಂಗೆ ಎಂಟ್ರಿ ಐತಿ. ಜಸ್ಟ್ ಇಲ್ಲಿ ವಿಡಿಯೋ ಮಾಡೋಕೆ ಅಲೋವ್ ಇಲ್ಲ, ಅದ್ರ ಸಂಬಂಧ ಏನ್ರಿ ತಿನ್ನೋದಿದ್ರೆ ತೋರಿಸ್ತಾನೆ ನಾನು ನಿಮ್ಗೆ. ಬಫೆ ನೋಡೋಕೆ ಹೋಗಿದ್ದೆ ರೀ. ಬಫೆ ಇನ್ನೂ ಚೇಂಜ್ ಆಗಿಲ್ಲ, ಅಂದ್ರೆ 12 ಗಂಟೆ ಸನೇಕ ಚೇಂಜ್ ಮಾಡ್ತಾರೆ ಅನ್ಸುತ್ತೆ ಮೇ ಬಿ. ಅದ್ರ ಸಂಬಂಧ ಒಂದು ಕ್ಯಾನಡ್ ಆರೆಂಜ್ ಜ್ಯೂಸ್ ಅಂತಿತ್ತು, ಇದು ಹಾಕೊಂಬಂದಿನಿ. ಇಲ್ಲಿ ನೋಡ್ರಿ, ನಂದು ಬೋರ್ಡಿಂಗಿಗೆ ಟೈಮ್ ಆಯ್ತು. ಅವ್ರು 12:15 ಮೇಲೆ ಹಾಕ್ತಾರಂತ. ನಾನು ಬೋರ್ಡಿಂಗ್ 12:15 ಐತಿ, ಅದಕ್ಕೆ ನಾನು ಹಾಕೊಂಬಂದೇನಿ ರೀ. ಇದು ಯಾವುದೋ ಒಂದು ಕರಿ ಇತ್ತು, ಅದ್ರ ಜೊತೆ ರೈಸ, ದಾಲ್ ಮತ್ತು ಮಿಕ್ಸ್ ವೆಜ್ ಇದು ಯಾವ್ದು ಇದು ಹಾಟ್ ಆ್ಯಂಡ್ ಸೂರು ಸೂಪ್, ಮತ್ತು ಅದ್ರ ಜೊತೆ ಬಟರ್ ತೊಗೊಂಡೇನಿ ರೀ, ಪೆಪ್ಪರ್ ತೊಗೊಂಡು ಇಷ್ಟ ತಿನ್ನೋಣ ಅಂತ. ಮತ್ತು ಡೆಸರ್ಟ್ ಒಳಗೆ ಏನರ ಇದೆ ಅವ್ನು ತೊಗೊಂಬರ್ರಿ. ಇದೇನು ಸೂಪ್ ಇರುತ್ತಲ್ಲ, ಇದ್ರ ಜೊತೆ ಬಟರ ಮತ್ತು ಪೆಪ್ಪರ್ ಹಾಕೊಂಡು ತಿಂದ್ರೆ ಏನು ಟೇಸ್ಟ್ ಬರುತ್ತೆ ಹೇಳ್ರಿ, ಸ್ವರ್ಗದ ಸುಖ ಅನ್ನಂಗೆ ಟೇಸ್ಟ್ ಬರುತ್ತೆ. ನನಗಂತೂ ಇದು ಮಸ್ತ್ ಅನ್ಸುತ್ತೆ. ಬರೀ ₹2 ಒಳಗೆ ನೋಡ್ರಿ, ಇದು ₹2 ಒಳಗೆ ನಮ್ಮ ಊಟ ಇದೆ. ಇಲ್ಲಿ ನೋಡ್ರಿ, ಇದು ತಿನ್ನತ್ತಿದ್ದೆ ಅಷ್ಟರೊಳಗೆ ಹಮ್ಮಸ್ ಅಂತಾರೆ ಇದಕ್ಕೆ. ಮತ್ತು ಇದೇನು ಚಾಟ್ ಅಂತಿತ್ತು, ಅದ್ರ ಹೆಸರು ಗೊತ್ತಾಗಲಿಲ್ಲ ನಂಗೆ. ಪೈನಾಪಲ್, ವಾಟರ್ ಮೆಲನ್, ಮತ್ತು ಇದು ಯಾವುದೋ ಒಂದು ಬ್ರೆಡ್ ಇತ್ತು, ಮತ್ತು ಬಾಳೆಹಣ್ಣು ತೊಗೊಂಬಂದಾನೆ. ನಿಮ್ಗೆ ಏನು ಬೇಕು ಎಲ್ಲ ತೊಗೋಬೋದು, ಇಲ್ಲಿ ಇದ್ದಿದ್ದು ಎಲ್ಲ. ಬಟ್ ಒಂದು ಕೌಂಟ್ರ್ ಐತಿ, ಅದಷ್ಟೇ ಪೇಡ್ ಕೌಂಟ್ರ್, ಉಳ್ಕಿದ್ದಲ್ಲ ನಿಮಗೆ ಅನ್ಲಿಮಿಟೆಡ್ ಸಿಗುತ್ತೆ. ಬರ್ರಿ, ಈಗ ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ನಾನು ಹಮ್ಮಸ್ ಟ್ರೈ ಮಾಡತ್ತೀನಿ. ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಅಂತ. ಭಾಳ ಮಂದಿ ವಿಡಿಯೋ ನೋಡೋಣ. ನಾನು ಫ್ಲೈಟ್ದಾಗದು ಇದ್ದಾಗೆಲ್ಲ ಹಮ್ಮಸ್ ಟ್ರೈ ಮಾಡ್ತಿರ್ತಾರೆ. ಅಲ್ಸಂದಿ ಹಿಂಡಿದ್ದಂಗೆ ಇದ್ರಿಪ್ಪ, ನಿಮ್ಗೆ ಯಾಕೆ ಸುಳ್ಳು ಹೇಳಿ. ಹಮ್ಮಸ್ ಅಲ್ಸಂದಿ ಹಿಂಡಿದ್ದಂಗೆ ಅನಿಸ್ತು ನನಗೆ. ಇಲ್ಲಿ ನೋಡ್ರಿ, ಲಾಸ್ಟ್ ಮೂಮೆಂಟ್ ಒಳಗೆ ನಮ್ಮ ಬೋರ್ಡಿಂಗ್ ಗೇಟ್ ಚೇಂಜ್ ಮಾಡಿಬಿಟ್ರೆ 36 ಇದ್ದಿತ್ತವೆ, 37 ಬೋರ್ಡಿಂಗ್ ಸ್ಟಾರ್ಟ್ ಆಗೈತೆ ಅಂತ ಹೋಗಂಬರ್ರಿ. 2.5 ತಾಸು ಏನೋ ಇದ್ದೆ ನಾನು ಇದ್ರೊಳಗೆ, ಲಾಂಜ್ ಒಳಗೆ. ಎಕ್ಸ್ಪೀರಿಯನ್ಸ್ ಅಷ್ಟೇ ರೀ. ಇಂಡಿಗೋ ಫ್ಲೈಟ್ ಇದ್ರೆ ಹಿಂಗೆ ನೋಡ್ರಿ, ಫುಲ್ ರಶ್ ಬೋರ್ಡಿಂಗ್ ಗೇಟಿಗೆ. 37 ಬೋರ್ಡಿಂಗ್ ಗೇಟ್ ಅಂತ ಬಂದೇನೀಗ. ಇಲ್ಲಿ ನೋಡ್ರಿ, ನಮ್ದು ಈಗ ಐತಿ ಬೆಂಗಳೂರಿಂದ ಮಂಗಳೂರಿಗೆ A320 ಏರ್ ಬಸ್. ಅದ್ರ ಸಂಬಂಧ ನಮಗೆ ಏನು ಸಿಕ್ಕತ್ತೆ ನೋಡ್ರಿ. ATR ಇದ್ರೆ 2x2 ಕಾಂಬಿನೇಷನ್ ಇರುತ್ತೆ ರೀ. ಬಟ್ ಇದು A320 ನ್ಯೂ ಏರ್ ಬಸ್ ಆದ್ದರಿಂದ ಇದಕ್ಕೆ 3x3 ಕಾಂಬಿನೇಷನ್ ಐತಿ. ದೊಡ್ಡ ಸೀಟಿಂಗ್ ಇರುತ್ತೆ, ಭಾಳ ಕೆಪಾಸಿಟಿ ಇರುತ್ತೆ. ಇದು ಸೀಟ್ ಕ್ವಾಲಿಟಿ ಎಲ್ಲ ನಾವು ಒಳಗೆ ಕುಂತು ನೋಡಂಬರಿ. ಇಲ್ಲ, ನಾನು ತಪ್ಪೆ ಲಾಸ್ಟ್ ಬುಕ್ ಮಾಡ್ಕೊಂಬಿಟ್ಟೆ. ಇಲ್ಲಿ ಪುಷ್ಪ್ಯಾಕ್ ಎಲ್ಲ ಏನಮ್ಮಕ್ಕೂ ಇದು ಇಂಡಿಗೋ ಫ್ಲೈಟ್ ಬಿಡ್ರಿ, ಪುಷ್ಪ್ಯಾಕ್ ಅಷ್ಟೇ ಕಷ್ಟ. ಬಟ್ ಲಾಸ್ಟ್ ಸೀಟ್ ಯಾಕೆ ಬುಕ್ ಮಾಡ್ಕೋತಾನಂದ್ರೆ ಲಾಗ್ ಮಾಡೋಕೆ ಚಲೋ ಆಗುತ್ತೆ. ಬರ್ರಿ, ಇದು ನಮ್ಮ ಸೀಟ. ಲಗೇಜ್ ಇಡಕ್ಕೆ ಐತಿ, ಲಗೇಜ್ ಇಡನ್ ಬರ್ರಿ. ಮೊದಲು ಯಾವಾಗಲೂ ಟಿಕೆಟ್ ಬುಕ್ ಮಾಡೋ ಟೈಮ್ ಆಯ್ತು, ಇಲ್ಲ ಟಿಕೆಟ್ ಬುಕ್ ಮಾಡಿ ಚೆಕ್-ಇನ್ ಮಾಡೋ ಟೈಮ್ ಆಯ್ತು, ನೀವೇನು ಮಾಡ್ರಿ ಅಂದ್ರೆ ಲಾಸ್ಟ್ ರೋಡ್ ಸೀಟ್ಗಳನ್ನ ಬುಕ್ ಮಾಡ್ಕೊರಿ. ಯಾಕಂದ್ರೆ ಫಸ್ಟ್ ಚೆಕ್-ಇನ್ ನಿಮ್ಗೆ ಬಿಡ್ತಾರೆ, ಫಸ್ಟ್ ಬೋರ್ಡಿಂಗ್ ನಿಮ್ಗೆ ಬಿಡ್ತಾರೆ. ಲಾಸ್ಟ್ ರೋ ಇದ್ರೆ ಇದು ಭಾರಿ ಬೆಸ್ಟ್. ಯಾಕಂದ್ರೆ ಲಾಸ್ಟಿಂದ ತುಂಬ್ಕೊಂತ ಬರ್ತಾರೆ ಫ್ಲೈಟ್. ಯಾವತ್ತೂ ನೀವು ಆರಾಮ್ ಕಾಯೋಂಗಿರಲ್ಲ, ನಿಮ್ಮ ಸೀಟಿಗೆ ಬಂದು ಕುಂತ ಎಲ್ಲ ನೋಡ್ಬೋದು. ಬಟ್ ನನಗೇನು ಅನಿಸ್ತಂದ್ರೆ ಇದೆಲ್ಲ ಹಳೇದೈತೆ ಅನ್ಸತ್ತೆ. ಅದು ನಮ್ಮದು ATR ಹಿಂದಿನ ವಿಡಿಯೋ ಒಳಗೆ ಅದು ಮಸ್ತ್ ಇತ್ತು. ಮತ್ತು ಸ್ಪೇಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಕಂಫರ್ಟ್ ಅಷ್ಟಕ್ಕಷ್ಟೇ ಐತ್ರಿ. ಭಾಳ ಇದು ಅನ್ಸತ್ತೆ ನನಗೆ. ಹತ್ತಿ ಕುಂತಿರ್ತೇವಲ್ಲ, ಹೆಂಗೆ ಕಂಪೇರ್ ಮಾಡ್ಬೋದಪ್ಪ ಇದಂದ್ರೆ ವಿಶ್ವಮಾನವಾದ ಸೆಕೆಂಡ್ ಸೀಟಿಂಗ್ ಐತೆ ನೋಡ್ರಿ. ಒಂದು ಇಬ್ಬರು ಕುಂದ್ರು ಸೀಟ್ ಒಳಗೆ 3 ಮಂದಿ ಕುಂದಿರ್ತಾರಲ್ಲ, ಹಂಗೆ ಐತಿದೆ. ಹತ್ತಿಗೆ ಅಂದರೆ ಇನ್ನೂ ಯಾರು ಕುಂತಿಲ್ಲ, ಬಟ್ ನಂಗೆ ಹಂಗೆ ಫೀಲ್ ಆಗತ್ತೈತಿ. ಇಲ್ಲೇ ಮ್ಯಾಗ್ಝಿನ್ ಮ್ಯಾಗ್ಝಿನ್ ಹೋಲ್ಡರ್ ಐತಿ, ಟ್ರೇ ಟೇಬಲ್ ಐತಿ, ಮತ್ತು ನೀಟ್ ಆ್ಯಂಡ್ ಕ್ಲೀನ್ ವಿಂಡೋ ಐತಿ. ಇಲ್ಲಿ ಬಾಜು ಯಾವುದು ನೋಡ್ರಿ, ಇಂಡಿಗೋ ಸಾಮ್ರಾಜ್ಯನೇ ಐತ್ರಿ ಇಲ್ಲೇ. ಇಂಡಿಗೋ ಹೇಳೋದು ತಪ್ಪು ಅನ್ಸದ, ಬಟ್ ಇಂಡಿಯಾನ ಏರ್ಪೋರ್ಟ್ ಮಾರ್ಕೆಟ್ ಒಳಗೆ ರೂಲ್ ಮಾಡತ್ತಿದ್ದ ಇಂಡಿಗೋ ರೀ. ಕಂಟಿನ್ಯೂಸ್ಲಿ ಇದೆ ಪ್ರಾಫಿಟ್ ಒಳಗೈತಿ. ಎಲ್ಲ ಏರ್ ಇಂಡಿಯಾ ವಿಸ್ತಾರ ಎಲ್ಲ ಲಾಸ್ ಆಗಿ ಒಂದೊಂದು ಕಂಪ್ನಿ ಒಂದೊಂದು ಮಾರ್ಕೊಂಡು ಹೋದ್ರು, ಇಂಡಿಗೋ ಸ್ಟೇಕ್ ಬರೀ ಹೈಯೇ ಇರುತ್ತೆ ರೀ ಯಾವಾಗಲೂ. ಮತ್ತು ನಿಮಗೆ ಮ್ಯಾಲಿಲೆ ಇದನ್ನೇ ಬರ್ರಿ. ಈಗ ನಾನೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಅದನ್ನ ನಿಮಗೆ ತೋರಿಸ್ತೀನಿ. ಇಂಡಿಗೋದ ಲೆಗ್ ರೂಮ್ ಇದೆ, ಹಿಂಗೆ ಕಾಲೇತಿ ಹಿಂಗಿಡ. ಮಂಗಳೂರಿಂದ ಬೆಂಗಳೂರಿಗೆ ಅಥವಾ ಬೆಂಗಳೂರಿಂದ ಮಂಗಳೂರಿಗೆ ಫ್ಲೈಟ್ಗಳು ನೋಡತ್ತಾರೆ ಅಂದ್ರೆ ನಿಮಗೆ ಭಾಳ ಫ್ಲೈಟ್ಗಳು ಸಿಗ್ತಾವೆ, ಬಟ್ ಕಾಸ್ಟ್ಲಿ ಆಗ್ತಿರ್ತಾವೆ. ಅದ್ರ ಸಂಬಂಧ ನಾನು ಹೇಳ್ದಂಗೆ ವಿವೋ ಪ್ರಿಫರ್ ಮಾಡಿರಿ. ಇಲ್ಲಾಂದ್ರೆ ನೀವೇನು ಮಾಡ್ರಿ ಅಂದ್ರೆ ಮೊದಲೇ ಬುಕ್ ಮಾಡಿಡಕ್ಕೆ ಟ್ರೈ ಮಾಡಿರಿ. ಹಂಗೆ 15-20 ದಿನಕ್ಕೆ ಮೊದಲು ಬುಕ್ ಮಾಡಿರಿ ಅಂದ್ರೆ ನಿಮಗೆ 2,500 ರೂಪಾಯಿದಾಗ ಈ ಟಿಕೆಟ್ ಸಿಕ್ಬಿಡುತ್ತೆ. ಇಂಡಿಗೋ ಐತಿ, ಏರ್ ಇಂಡಿಯಾ ಐತಿ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಐತಿ, ಮತ್ತು ನೋಡಿದೆ ನಾನು ಸ್ಪೈಸ್ ಜೆಟ್ ಏನೋ ಇದ್ದಂಗೆ ಐತಿ. ಎಲ್ಲ ಚಲೋ ಏರ್ಲೈನ್ಸ್ ನಿಮಗೆ ಸಿಗ್ತಾವೆ ರೀ. ಬೆಂಗಳೂರಿಂದ ಮಂಗಳೂರು ನೋಡಿರಿ. ಏನು ದೊಡ್ಡದೈತಿದೆ ಏರ್ಪ್ಲೇನ್. 12:51 ಅಲ್ರಿ, ನಾಡಪ್ರಭು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೀವು ಡೌಟ್ ಪಡ್ಬೋದು, ಇದ್ಯಾದಪ್ಪ ಇದೆ ಕ್ಯಾಂಪ್ ಏರ್ಪ್ಲೇನ್ ಯಾವುದಿದೆ ಅಂತೇಳಿ. ಇದು ಬಂದ್ಬಿಟ್ಟು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ರೀ. ಏರ್ ಏಷ್ಯಾ ಇರ್ತದ, ಅದನ್ನು ಇಂಡಿಯಾ ಒಳಗಿರೋ ಏರ್ ಏಷ್ಯಾ ಫ್ಲೈಟ್ಗಳನ್ನೆಲ್ಲ ಏರ್ ಇಂಡಿಯಾದವ್ರ ಬೈ ಮಾಡಿ ಅವ್ನು ಇದಕ್ಕೆ ರೀನೇಮ್ ಮಾಡಿದ್ರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತೇಳಿ. ಬಳಸೋದು ಮುಂದೆ ಈ ಫ್ಲೈಟ್ ಪಾಟ ಸೌಂಡ್ ಬರೋದತ್ರಿಪ್ಪ, ಮೂರ್ದಾರ ಹಂಗೆ ನೋಡ್ರಿ. ಭಾಳ ಹಳೆ ಏರ್ಕ್ರಾಫ್ಟ್ ಐತಿದೆ ನೋಡ್ರಿ. ಎದ್ರಿಗೆ ಬರೋದ್ರಿಪ್ಪ ಹಿಂಗಾದ್ರೆ.
ಇಲ್ಲಿ ನೋಡ್ರಿ ಇಲ್ಲಿ ಕೇಸರಿ ಸೌಂಡ್ ಕಚ 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 ಅನ್ನತದೆ. ಇತ್ತಾಗೊಳಿಸಿರತ್ತಾಗ ಅತ್ತಾಗೊಳಿಸಿರ ಇತ್ತಾಗ. ಇಲ್ಲಿ ನೋಡ್ರಿ ಈಗ ಆಕಾಶ ನಮ್ಮ ಹಿಂದೆ ಬರತದೆ. ಅದರ ಹಿಂದೆ ಇನ್ನೊಂದು ಇಂಡಿಗೋ ಐತಿ. ಕಂಟಿನ್ಯೂಸ್ ಲೈನಪ್ ಒಳಗೆ ATC ಹ್ಯಾಂಡಲ್ ಮಾಡ್ತಿರುತ್ತೆ ರೀ ಟ್ರಾಫಿಕ್. ಫುಲ್ ಅಳ್ಳಾಡತ್ತಿತ್ತು ರೀ ಇದು ಪ್ಲೇನ್. ಬೈ ಫುಲ್ ಅಳ್ಳಾಡತ್ತೈತೆ ರೀ ಇದು ಪ್ಲೇನ್. ಕಚ್ ಕಚ 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 ಅಂತ ಏನು ಸೌಂಡ್ ಬರತ್ತದಿಲ್ಲ. ಸ್ವಲ್ಪ ಹೆದರಿಕೆ ಆಗ್ತದೆ ಒಳಗಿಂದ. ATR ಚಲೋ ಐತಿ ಏರ್ಬಸ್ ಅದಕ್ಕೆ ಬೇಕಂತಂತೆ. ಇಲ್ಲಿ ನೋಡ್ರಿ ಇಲ್ಲಿ ಲೈನಪ್ ಒಳಗೆ ಹೆಂಗೆ ನಿಂತವ್ರು ಟರ್ಮಿನಲ್ 2 ಒಳಗೆ. ವಾ ಹೆಂಗೈತೆ ನಂದು ಝೂಮ್. ಫೈನಲಿ ಟೇಕ್ ಆಫ್ ಆಗಿದೆ. ಕಂಟಿನ್ಯೂಸ್ಲಿ ಅಳಗಾಡೋದೈತೆ ರೀ. ಇಂಡಿಗೋ ನೀಡ್ಸ್ ಟು ಸ್ಟಾಪ್ ದಿಸ್ ಪ್ಲೇನ್. ಇದ್ರ ಥಿಯರಿ ಏನು ಡೈನಾಮಿಕ್ಸ್ ಏನು ನನಗೆ ಗೊತ್ತಿಲ್ಲ. ಬಟ್ ಒಳಗೆ ಕುಂತವನು ಅಂತೂ ಬಾಯಿಗೆ ಬೀಜ್ ಬರೋದು ಮಾತ್ರ ಗ್ಯಾರಂಟಿ. ನೋಡ್ರಿ ಇಲ್ಲಿ ಮ್ಯಾಲೆ ಅದೇವೆ. ಬಟ್ ಹೆಂಗೆ ಅಳ್ಳಾಡತ್ತಿದ್ದೇವೆ ಕಚ್ಚ ಅಂಥೇಳಿ ಐ ಕಾಂಟ್ ಎಕ್ಸ್ಪ್ಲೇನ್. ನೋಡ್ರಿ ಇಲ್ಲಿ ನರ್ವಸ್ನೆಸ್ ಆಗಿಬಿಡುತ್ತೆ ಫುಲ್. ಇಂದು ಸ್ಪೀಡ್ ಅಪ್ಡೇಟ್ ನಾನು ನಿಮಗೆ ಮಾಡ್ಬೇಕಂದ್ರೆ 529 ಕಿಲೋಮೀಟ್ರ್ ಇರೋದಿನ್ನ. ಎಲಿವೇಶನ್ 2800 ಮೀಟ್ರ್ ಮ್ಯಾಲೆ. ಪೈಲಟ್ ಅವ್ರು ಅನೌನ್ಸ್ ಮಾಡೋದಿದ್ರೆ ಟೋಟಲ್ 7 ಕಿಲೋಮೀಟ್ರ್ ಮ್ಯಾಲೆ ಎಲಿವೇಶನ್ ಹೋಗ್ತೀವಿ ನಾವು ಅಂತ ಹೇಳಿ ನೋಡೋಣ ಅಂತ. ನೀವು ನಂದು ಆ್ಯಕ್ಷನ್ ನೋಡಿ ಅರ್ಥ ಮಾಡ್ಕೋಬೋದು. ಫುಲ್ ನೀಡಲ್ ಚುಂಚದಂಗೆ ಪೇನ್ ಆಗತ್ತಿತ್ತು ನಂಗೆ ನನ್ನ ಕಿವಿ ಒಳಗೆ. ಫುಲ್ ಜಾಮ್ ಆಗ್ಬಿಟ್ಟವ್ರಿ. ಏನು ಮಾತಾಡೋದು ನನಗೆ ಕೇಳಿಸ್ಕೊತ ಅಷ್ಟು ಆಗೈತಿ ಈಗ. ಬಟ್ ಮೈಕಿಗೆ ಕೇಳತ್ತೆ ಅಂತೇಳಿ ಮಾತಾಡತ್ತಂತ. ಫುಲ್ಲು ಕಿವಿ ನುಸಾಗೈತಿ. ಬಂದು ತಲುಪಿದ್ವಿ. ಟೈಮಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು 1 ಗಂಟೆಗೆ ಟೇಕ್ ಆಫ್ ಮಾಡಿದ್ವಿ. 1:50 ಆಯ್ತು. ಬಿಫೋರ್ 10 ನಿಮಿಷ ಬಂದು ನಾವು ಇಳಿದೆಲ್ಲ ಹಿಡ್ಕೊಂಡು 10 ನಿಮಿಷನೇ ಆಗುತ್ತೆ. 1:45 ನಿಮಿಷ ಫ್ಲೈಯಿಂಗ್ ಟೈಮ್ ಇರ್ತಿದೆ ಬೆಂಗಳೂರಿಂದ ಮಂಗಳೂರು ಮಠ. ಫುಲ್ಲು ಕಿವಿ ಸ್ವಲ್ಪ ಫುಲ್ಲು ನಾವು ಸಮುದ್ರಕ್ಕೆ ಹೋಗಿ ಗಿಟ್ಟಾರ್ ನೋಡ್ಕೊಂಬಂದೇವ್ರಿ. ಬಟ್ ಲ್ಯಾಂಡ್ ಆಗುಮಟ ನನಗಾರ ಸಮಾಧಾನ ಇರಲಿಲ್ಲ. ಫುಲ್ ಹೆದರಿಕೆ ಫ್ಲೈಟ್ ಇದೆ. ಇನ್ನೇ ಎಷ್ಟು ಫ್ಲೈಟ್ ಜರ್ನಿ ಆಗ್ತಾವೆ. ಹಿಂದಿನವ್ರಿಗೆ ಏರೋ ಬ್ರಿಡ್ಜ್ ಇದ್ರಿ, ಮುಂದಿನವ್ರಿಗೆ ಅಷ್ಟೇ ಏರೋ ಬ್ರಿಡ್ಜ್. ಇಳಿದು ಹೊಂಟೇನಿ ಫುಲ್ಲು ಕಾಲು ಇದೆ. ಕಾಲು ಕಿವಿ ಫ್ರೀಸ್ ಆಗ್ಬಿಟ್ಟವು. 60 ಇಯರ್ಸ್ ಕ್ಲೋಸ್ ಆಗ್ಬಿಟ್ಟವ. ಬಸ್ ಬರತ್ತೆ ಇದೇ ಇತ್ತು ನೋಡ್ರಿ ನಮ್ಗೆ A320 ನಿಯೋ. ಬಿಸಿಲು ಭಾಳ ಐತಿಲ್ಲ. ವೆದರ್ ಫುಲ್ ತಂಪು ವೆದರ್ ಇತ್ತು ಬೆಂಗಳೂರು ಒಳಗೆ. ಇಲ್ಲಿ ಬರೋಕೆ ಫುಲ್ ಚೇಂಜ್ ಆಗುತ್ತೆ. ಫೈನಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ತಲುಪಿದ್ವಿ.
ಹೌದು ರೀ, ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಯಾಕಂದ್ರೆ ಇಲ್ಲಿಂದ ನಿಮ್ಗೆ ಫ್ಲೈಟ್ ಸಿಗ್ತಾವೆ ಗಲ್ಫ್ ಕಂಟ್ರೀಸ್ಗಳಿಗೆ. ಅದ್ರ ಸಂಬಂಧಿಸಿದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಾರೆ. ಮತ್ತು ಈ ಜರ್ನಿ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಕಂಫರ್ಟೇಬಲ್ ಆಗಲಿಲ್ಲ ರೀ. ನನ್ನ ಕೋ ಪ್ಯಾಸೆಂಜರ್ಸಿಗೂ ಕಿವೊಳಗೆ ಪೇನ್ ಆಗುತ್ತೆ. ಕೇಳಿದೆ ನಾನು, ಇದು ಯಾಕಂತ ಗೊತ್ತಾಗಲಿಲ್ಲ ನನಗೂ. ಯಾಕಂದ್ರೆ ಆಲ್ಟಿಟ್ಯೂಡ್ ಜಾಸ್ತಿ ಇದ್ದಿದ್ದಕ್ಕೂ ಮ್ಯಾಮ್ ಆಗುತ್ತೆ. ಮತ್ತು ಈ ಜರ್ನಿ ನಿಮ್ಗೆ ಇಷ್ಟ ಆಗೈತೆ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಯಾವ ಜರ್ನಿ ನೋಡ್ತೀರಿ ಅಂತ ಕಾಮೆಂಟ್ ಮಾಡಿರಿ. ಮತ್ತು ಮಂಗಳೂರು ಫ್ಲೈಟ್ಸದ ಡೀಟೇಲ್ಸ್ಗೋಸ್ಕರ ವಿಗೋ ಆ್ಯಪ್ನ ರೆಫರ್ ಮಾಡಿರಿ. ಸಿಗೋಣಂತ ಮುಂದಿನ ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ